ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಆರೋಗ್ಯ ಥಾನ ಯೋಗ ಹಾಗೂ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗುರೂಜಿಯವರು ಯೋಗದಿಂದ ಹೇಗೆ ರೋಗಮುಕ್ತರಾಗಬಹುದು ಮತ್ತು ವನಸೆರೆಗಳಲ್ಲಿ ಇರುವಂತಹ ಮಹತ್ತರ ಪಾತ್ರ ಏನು ಅನ್ನುವಂಥ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ತಪ್ಪದೇ ನಾಳೆ ಆಗಮಿಸಿ, ಬರುವಾಗ ದೀಪವನ್ನು ತನ್ನಿ, ನಾವೆಲ್ಲರೂ ಒಟ್ಟಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಬನ್ನಿ ಈಗ ರಾಣೆಬೆನ್ನೂರಿನಲ್ಲಿ ನಡೆದಂತಹ ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ. ನಮ್ಮನೆ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಬಂದದ್ದೇನೇ ಬರಲಿ, ಶ್ರೀನಿವಾಸನ ದೇವಂದಿರಲಿ, ಏನೇ ಕಷ್ಟ ಬರಲಿ, ಶಿವಧ್ಯಾನವನ್ನು ಮಾಡೋಣ. ಭಗವಂತನ ಹತ್ರ ಒಂದು ಸುಂದರವಾದಂತಹ ಒಂದು ಬುದ್ಧಿಜೀವಿಗಳ ಹತ್ರ ಅಥವಾ ನಮ್ಮಂಥ ಗುರುಗಳು ಯಾರೋ ಒಬ್ಬರು ಇರ್ತಾರೆ, ನಮ್ಮ ಉಕ್ಕೇರಿ ಶ್ರೀಗಳಿದ್ದಾರೆ. ಅವರು ಮಾತಿನಲ್ಲಿ ಒಂದೊಂದು ಸಹಿತ ಹೆಣ್ಣು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಅವರ ನುಡಿಮುತ್ತುಗಳಲ್ಲಿ ಕೇಳಬೇಕು. ಅವ್ರ ಪ್ರವಚನ ಇವತ್ತು ತುಂಬ ಕಡಿಮೆ ಆಯಿತು. ಇನ್ನೊಂದು 15 ನಿಮಿಷ ಮುಂದಕ್ಕೆ ಹೋಗಿದ್ದರೆ ಅಲ್ಲಿಗೂ ಬಂದುಬಿಟ್ಟಿರೋರು. ಯಾಕೆಂದರೆ ಇವತ್ತು ಸಮಾಜಕ್ಕೆ ಏನೆಲ್ಲ ಬೇಕಾಗಿದೆ ಅದೆಲ್ಲವನ್ನು ಸಹಿತ ಇವತ್ತಿನ ದಿವಸ ಕಾವಿದಾರಿಗಳು ಅಂದರೆ ಎಲ್ಲವನ್ನು ಸಹಿತ ಸರ್ವಸಂಘ ಪರಿತ್ಯಾಗಿಯಾಗಿ ಸದಾಕಾಲ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನಿಂತು ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜಕ್ಕೂ ಕೆಲವೊಂದು ವಿಚಾರಗಳನ್ನು ಕೇಳಿದರೆ ಮನಸ್ಸಲ್ಲಿ ಭಾಳಷ್ಟು ಕುದಿಯುತ್ತೆ. ನಾವು ಹೋಗ್ತಾ ಹೋಗ್ತಾ ಎಲ್ಲೆಲ್ಲೋ ಹೊರಟೋಗ್ಬಿಡ್ತೀವಿ. ಯಾಕೆಂದರೆ ಆ ನೋವು ಬಾಧೆ ನಮಗಿದೆ. ತಂದೆನ ತಂದೆ ಅನ್ನಬೇಕು, ತಾಯಿನ ತಾಯಿ ಅನ್ನಬೇಕು. ಅವರು ಮಾಡಿರ್ತಕ್ಕಂತಹ ಆ ಒಂದು ನಮ್ಮ ಮನುಷ್ಯನ ಒಬ್ಬ ಮಗು ಬಾಲ್ಯದಿಂದ ಅವನ ಮುಪ್ಪಿನ ತನಕ ಏನೇ ವಯಸ್ಸದ ದೊಡ್ಡವನಾಗಿ ಏನೇ ಸಾಧನೆ ಮಾಡಿ ಏನೇ ಒಂದು ಶ್ರೀಮಂತಿಗೆ ತಂದರೂ ಸಹಿತ ನೀನು ಯಾರ ಮಗ ಅಂದರೆ ಅವ್ರ ಅಪ್ಪನ ಹೆಸರು ಹೇಳಬೇಕೇ ವಿನಃ ಒಂದು ದಿವಸದ ಮಟ್ಟಿಗೆ ಮೃಷ್ಟಾನ್ನ ಹಾಕಿದ ತಕ್ಷಣ ನಾನೇ ಅವರೇ ನಮ್ಮಪ್ಪ ಅನ್ನಬಾರ್ದು. ಬಡತನದಲ್ಲಿ ಸಾಕಿರೋದನ್ನು ನೆನೆಸ್ಕೋಬೇಕಾದ ನಮ್ಮ ಧರ್ಮ. ಅದಕ್ಕೋಸ್ಕರ ಈ ಕೆಲವು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಎಳ್ಳು ಓಪನ್ ಮಾಡಿದ್ದಾಯ್ತಾ? ಎಳ್ಳನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ. ಹೇಳಿ, ಶನೈಶ್ಚರ ಮಮ ನಕ್ಷತ್ರ ರಾಶಿ ಯೋಗ ಸಿದ್ಧಿ ದಶಾ ಭುಕ್ತಿ ಕಾಲೇ ಶ್ರೀ ಸ್ವಾಮಿನ್ ದೇವತಾ ಪ್ರಿಯತಾಂ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ಸಮಸ್ತ ದೋಷ ನಿವಾರಣ ಅರ್ಥಾಂಗ ಶನೈಶ್ಚರ ಪ್ರೀತಿಂ ಕಾಮೇನ ಶ್ರೀ ಶನೈಶ್ಚರ ಮಹಾಮಂತ್ರ ಜಪಂ ಕರಿಷ್ಯೆ ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ಪೀತಯೇ ಶಯ್ಯೋ ರವಿಶ್ರ ವಂತನಃ ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ಪೀತಯೇ ಶಯ್ಯೋ ರವಿಶ್ರ ವಂತನಃ ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ಪೀತಯೇ ಶಯ್ಯೋ ರವಿಶ್ರ ವಂತನಃ. ಆ ಎಳ್ಳಿನ ಅಕ್ಕಿ ಹಿಟ್ಟ ಮೇಲೆ ಹಾಕಿ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತಯೇ ಶಯ್ಯೋ ರವಿಶ್ರವಂತನಃ ಶನೈಶ್ಚರಾಯ ನಮಃ. ಇದು ಮಾಡೋದ್ರಿಂದ ನಾನು ಹೇಳಿದ್ದನ್ನಿಷ್ಟನ್ನು ಮಾಡಿದ್ರಿ. ಇದು ಮಾಡೋದ್ರಿಂದ ಇದ್ರ ಫಲ ಏನು ಅಂತ ಹೇಳ್ತೀನಿ ಕೇಳಿ.